ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಬಿಗ್ ಟ್ವಿಸ್ಟ್. ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗೋದು ಮುಂದುವರಿತಾ ಇದೆ. ನಾಗೇಂದ್ರ ಬಂಧನ ಆಗಿದೆ. ಈಗಾಗಲೇ ಅವರು ಇಡಿ ಅಧಿಕಾರಿಗಳ ವಶದಲ್ಲಿದ್ದಾರೆ. ವಾಲ್ಮೀಕಿ ನಿಗಮದ 20 ಕೋಟಿ ಹಣ ಚುನಾವಣೆಗೆ ಬಳಕೆ ಆಗಿರೋದ್ರ ಬಗ್ಗೆ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ಕೂಡ ಆಗಿದೆ. ಬಳ್ಳಾರಿ ಲೋಕಸಭೆ ಚುನಾವಣೆಗೆ 20 ಕೋಟಿಯನ್ನ, ಬಡವರ ದುಡ್ಡನ್ನ, ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನ ಉಪಯೋಗಿಸಿರೋದು ಗೊತ್ತಾಗ್ತಾ ಇದೆ. ಮತದಾರರಿಗೆ 20 ಕೋಟಿಯನ್ನ ಹಂಚಿದ್ದಾರೆ ಅನ್ನೋ ಆರೋಪ ಕೂಡ, ಗುರುತರ ಆರೋಪ ಕೂಡ ನಾಗೇಂದ್ರ ಮೇಲಿದೆ. ಹಣ ದುರುಪಯೋಗದ ಹಿಂದೆ ಮತ್ತಷ್ಟು ಕೈ ನಾಯಕರ ಕೈವಾಡ ಇದೆಯಾ? ಕೈ ಚಳಕ ಕೆಲಸ ಮಾಡಿದೆಯಾ? ಸಮೃದ್ಧ ಹುಲ್ಲುಗಾವಲು ಎಸ್ಟಿ ನಿಗಮ ಅಂತ ಅಂದುಕೊಂಡು ಮೇಯ್ದ್ರಲ್ಲ, ಅದರಲ್ಲಿ ಇವರು ಮಾತ್ರ ಅಲ್ಲ, ಇವ್ರ ಜೊತೆಗೆ ಇನ್ನೂ ಅನೇಕ ಪಾತ್ರಧಾರಿಗಳು ಕಾಂಗ್ರೆಸ್ನಲ್ಲೇ ಇದ್ದಾರೆ ಅನ್ನೋ ಗುಸುಗುಸು ಕಂಟಿನ್ಯೂ ಆಗ್ತಾ ಇದೆ. ಈ ನಿಟ್ಟಿನಲ್ಲೇ ದೊಡ್ಡ ಅಕ್ರಮ ಮಾಡೋದಕ್ಕಾಯ್ತು. ನಾಗೇಂದ್ರ ಬಂಧನ ಕೇವಲ ಟಿಪ್ ಆಫ್ ದ ಐಸ್ಬರ್ಗ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಳ್ಳಾರಿ ಎಲೆಕ್ಷನ್ಗೆ ನಿಗಮದ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ರಿಮ್ಯಾಂಡ್ ಕಾಪಿ ಡೀಟೇಲ್ಸ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಸಚಿವರಾಗಿದ್ದ ನಾಗೇಂದ್ರರಿಂದ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆಗಿರೋದು ಗೊತ್ತಾಗಿದೆ. ಅಂದ್ರೆ ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಚುನಾವಣೆ ಖರ್ಚಿಗೆ ಅಂತ ನಿಗಮದ ಹಣವನ್ನ ಡೈವರ್ಟ್ ಮಾಡಲಾಗಿದೆ. ಸರ್ಕಾರಿ ಖಜಾನೆ ಹಣವನ್ನ ನುಂಗಿ ನೀರು ಕುಡಿಯಲಾಗಿದೆ. ಆಮೇಲೆ ಪ್ರತಿ ಹಂತದಲ್ಲೂ ಕೂಡ ನಾಗೇಂದ್ರ ಅವರ ಸೂಚನೆ ಇತ್ತು ಅಂತ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ಆಗಿದೆ. ಬಳ್ಳಾರಿ ಲೋಕಸಭೆ ಚುನಾವಣೆಯಲ್ಲಿ ಮತದಾರರಿಗೆ 20.19 ಕೋಟಿಯಷ್ಟು ಹಣವನ್ನ ಹಂಚಿದ್ದಾರೆ, ದುಡ್ಡನ್ನ ಸುರಿದಿದ್ದಾರೆ. ದಾಳಿ ವೇಳೆ ಲಭ್ಯವಾದಂತಹ ದಾಖಲೆ ಪತ್ರ ಹಾಗೂ ಡಿಜಿಟಲ್ ಸಾಕ್ಷ್ಯದಲ್ಲಿ, ಅಂದರೆ ಟ್ರಾನ್ಸಾಕ್ಷನ್ ಇರ್ಬೋದು, ಅಕ್ಯೂಸ್ಡ್ಗಳ ಹೇಳಿಕೆ ಇರ್ಬೋದು, ಅದರಲ್ಲೆಲ್ಲ ಗೊತ್ತಾಗ್ತಾ ಇದೆ. ಬಿ ನಾಗೇಂದ್ರ ಅವರ ಆಪ್ತರ ವಿಚಾರಣೆ ವೇಳೆ ಕೂಡ ಹಣ ಹಂಚಿಕೆಯ ಮಾಹಿತಿ ಬಯಲಾಗಿದೆ ಅಂತ ಇಡಿ ತನ್ನ ರಿಮೈಂಡ್ ಕಾಪಿಯಲ್ಲಿ, ರಿಟರ್ನ್ ರಿಮೈಂಡ್ ಕಾಪಿ ನ್ಯಾಯಾಧೀಶರಿಗೆ ಕೊಡಬೇಕಾಗತ್ತೆ. ಇವ್ರು ಯಾಕೆ ರಿಮೈಂಡ್ ನಮಗೆ ಬೇಕು ವಶಕ್ಕೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾರೆ. ನಾಗೇಶ್, ನಾಗೇಂದ್ರ ಬಂಧನ ಕೇವಲ ಟಿಪ್ ಆಫ್ ದ ಐಸ್ಬರ್ಗ್, ಇನ್ನಷ್ಟು ಆಳಕ್ಕೆ ಹೋಗುತ್ತೆ ಅನ್ನುವಂತಹ ವಿಚಾರ ಬಹಳ ಸ್ಪಷ್ಟವಾಗಿ ಇಡಿ ತನ್ನ ರಿಮ್ಯಾಂಡ್ ಕಾಪಿಯಲ್ಲಿ ಹೇಳೋದಕ್ಕೆ ಹೊರಟಂಗೆ ಕಾಣಿಸ್ತಾ ಇದೆ. ಉಳಿದಂತೆ ಏನೇನು ಡೀಟೇಲ್ಸ್ ಕೊಡ್ತೀರಿ? ಮಮತಾ, ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂಥ ಅಕ್ರಮಕ್ಕೆ ಸಂಬಂಧಪಟ್ಟಂಥ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ ಅವರನ್ನು ಬಂಧನ ಮಾಡಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಭಾಳ ಸ್ಫೋಟಕವಾದ ಮಾಹಿತಿಗಳು ಹೊರಬೀಳ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾದ ಮಾಹಿತಿ ಅಂದರೆ, ನಿಗಮದಲ್ಲಿ ನಡೆದಿರುವಂಥ 94 ಕೋಟಿಯಲ್ಲಿ 20 ಕೋಟಿಯಷ್ಟು ಹಣವನ್ನು ಲೋಕಸಭೆ ಎಲೆಕ್ಷನ್ಗೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಹೊರಬೀಳ್ತಿರುವಂಥದ್ದು. ಅದರಲ್ಲೂ ಕೂಡ ಕರ್ನಾಟಕದ ಬಳ್ಳಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ 20 ಕೋಟಿಯಷ್ಟು ಹಣವನ್ನು ಸಚಿವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಈ ಒಂದು ಅಕ್ರಮದಲ್ಲಿ ನಿಗಮದ ಹಣ ದುರ್ಬಳಕೆ ಆಗೋದ್ರಲ್ಲಿ ಬರೀ ನಾಗೇಂದ್ರ ಅವರ ಪಾತ್ರ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಿರುವಂಥ ಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈಗಾಗಲೇ ಒಂದು ನಿಗಮದಲ್ಲಿ ಅಧಿಕೃತವಾಗಿ ಚುನಾವಣೆಗೆ ಬಳಸಿದ್ದಾಗಲಿ, ಆ ಚುನಾವಣೆಗೆ ಬಳಸುವಂಥ ಸಂದರ್ಭದಲ್ಲಿ ಸರ್ಕಾರದ ದೊಡ್ಡವರ ಕೈವಾಡವೂ ಕೂಡ ಇದರಲ್ಲಿ ಇರ್ಬೋದು ಅನ್ನುವಂಥ ಅನುಮಾನಗಳಿಗೆ ಅವರ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಿರುವಂಥ ಅಂಶಗಳು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಅವರನ್ನು 6 ದಿನ ಕಸ್ಟಡಿಯಲ್ಲಿ ಇಟ್ಕೊಂಡಿರುವಂಥ ಇಡಿ ಅಧಿಕಾರಿಗಳು ಅವರನ್ನು ಮತ್ತಷ್ಟು ತನಿಖೆ ತೀವ್ರಗೊಳಿಸಿ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಸರ್ಕಾರದ ಕೆಲವು ಪ್ರಮುಖ ಮುಖಂಡರನ್ನು ತಗಲಾಕಿಕೊಳ್ಳುವ ಕೆಲಸಗಳು ಜಾಸ್ತಿ ಇದೆ ಅನ್ನುವಂಥ ಮಾಹಿತಿ ಈಗ ಉನ್ನತ ಮೂಲಗಳಿಂದ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಇಡಿ ಅಧಿಕಾರಿಗಳು ಕೂಡ ಈ ಪ್ರಕರಣದಲ್ಲಿ ಸರ್ಕಾರದ ಬೇರೆ ಬೇರೆ ನಾಯಕರುಗಳು ಕೂಡ ಇದ್ದಿರಬಹುದು ಅನ್ನುವಂಥ ಆ್ಯಂಗಲಲ್ಲೇ ಕೂಡ ಈಗ ತನಿಖೆ ಮುಂದುವರಿಸಿರುವಂಥದ್ದು. ಮಮತಾ.